ಹಲೋ ಗಾಯ್ಸ್, ಎಲ್ಲಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಗೊತ್ತಾ ಗಾಯ್ಸ್, ತುಂಬ ದಿನ ಆಯಿತು ಡಿಮಾರ್ಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಹೋಗೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಈಗ ಜಸ್ಟ್ ಮನೆಗೆ ಸಾಮಾನು ತೊಗೊಳಕ್ಕೆ ಬಂದಿದ್ವಿ. ನಾನು ಅಕ್ಕ ಇವಾಗ ಒಳಗಡೆ ಹೋಗ್ತಾ ಇದ್ವಿ. ನಾನು ಅಕ್ಕ ಸ್ಟಾರ್ಟ್ ಮಾಡಿದ್ವಿ ತೊಗೊಳೋದಕ್ಕೆ. ನಾವಿಲ್ಲಿ ಬೇಳೆ ಅವೆಲ್ಲ ತೊಗೋತಾ ಇದ್ವಿ. ಅಕ್ಕ ಕೇಳ್ತಾ ಇತ್ತು ಏನೇನು ಖಾಲಿ ಇದೇನೇನು ಬೇಕಾ ಏನು ಅಂತ ಹೇಳ್ಬಿಟ್ಟು. ಆವಾಗ ಅದೆಲ್ಲ ತೊಗೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಮುಂದೆ ಹೋದ್ವಿ. ಅಕ್ಕ ನಾನು ಒಂದೊಂದು ತೊಗೋತಾ ಇದ್ವಿ. ಆಮೇಲೆ ಮುಂದೆ ಹೋಗ್ಬಿಟ್ಟು ಮತ್ತಿನ್ನ ಸ್ವಲ್ಪ ಬೇಕಾಗಿತ್ತು ಸೋಯಾಬೀನ್, ಅದು ಕಡಲೆ ಕಳ್ಕೊಳಕ್ಕ ನಾನು ನಮ್ಮ ಅಕ್ಕನಿಗೆ ಸ್ವಲ್ಪ ಅದು ಕೇಳ್ತಾ ಇದ್ದೆ. ಆಮೇಲೆ ಇದು ಪಾಸ್ತಾ ಬೇಕಿತ್ತು, ಪಾಸ್ತಾ ತೊಗೊಂಡ್ವಿ. ಬಟ್ ಇದು ಇದಾಗಬೇಕಂತ 2 ಥರ ತೊಗೊಂಡಿದ್ವಿ. ಕೆಳಗಡೆ ರೇಷನ್ ಎಲ್ಲ ತಗೊಂಡ್ವಿ. ಮೇಲ್ಗಡೆ ಅಕ್ಕ ಅವ್ರ ಚಿನ್ನಿಗೆ ತಗೋಬೇಕಂತ ಹೇಳ್ತು. ಮೇಲ್ಗಡೆ ಅವ್ರ ಚಿನ್ನಿಗೆ ಗೈಸ್ ಮೇಲ್ಗಡೆ ಎಲ್ಲ ತೊಗೊಂಡು ಬಂದ್ವಿ. ಇವಾಗ ಒಬ್ರು ಬಿಲ್ ಮಾಡಿಸ್ಕೊಂಡು ಹೋಗ್ಬಿಟ್ವಿ. ಇಷ್ಟೆಲ್ಲ ಮಾಡಿದ್ವಿ ಗಾಯ್ಸ್. ಶಾಪಿಂಗು ಬಿಲ್ ಮಾಡಿಸ್ಬೇಕಾಗಿತ್ತು. ಬಿಲ್ಲಿಂಗ್ ನಿಂತ್ಕೊಂಡ್ವಿ. ಇವಾಗ ಮತ್ತೇನಂದರೆ ಬಿಲ್ ಮಾಡ್ಸೋಕೆ ಹೋಗೋಣ ಅಂದ್ಕೊಂಡು ಆಮೇಲೆ ಸ್ನ್ಯಾಕ್ಸ್ ಒಂದು ಮರ್ತ್ಬಿಟ್ಟಿದ್ವಿ ಗಾಯ್ಸ್. ಆಮೇಲೆ ನಮಗೆ ಸ್ನ್ಯಾಕ್ಸ್ ಇಲ್ಲದೆ ಇರೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅದಕ್ಕೆ ಆಮೇಲೆ ನಾವೆಲ್ಲ ನೋಡಿದ್ವಿ. ಆಮೇಲೆ ಅಕ್ಕ ಅದು ತೊಗೋತಾ ಇತ್ತು, ನಾನು ಆಮೇಲೆ ಅದು ತೊಗೋ ಇದು ತೊಗೋ ಅಂತ ಹೇಳ್ತಾ ಇದ್ದೆ. ಆಮೇಲೆ ಮ್ಯಾಚ್ ಬೇರೆ ಇತ್ತಲ್ವ, ಅದಕ್ಕೆ ಬೇರೆ ವೆಯ್ಟ್ ಮಾಡ್ತಾಯಿದ್ವಿ. ಮ್ಯಾಚ್ ಇದೆ, ಬೇಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಅಲ್ಲಿನ ಸ್ವಲ್ಪ ನೋಡಬೇಕಾಗಿತ್ತು. ಅದನ್ನೆಲ್ಲ ತೊಗೊಂಡು ಆಮೇಲೆ ಚಿನ್ನಿಗೆ ಇದು ಮಾರ್ಕ್ಸ್ ಬೇಕಾಗಿತ್ತು ಅಂತ ಹೇಳಿತ್ತು. ಅದು ಸ್ಕೂಲಿಗೆ ತೊಗೊಂಡು ಹೋಗ್ತಾರಲ್ವ, ಅದಕ್ಕೆ ಅದೆಲ್ಲ ನೋಡಿಕೊಂಡು ಮತ್ತು ಬಿಲ್ ಮಾಡ್ಸೋಕೆ ಹೋದ್ವಿ ಗಾಯ್ಸ್. ಡಿಮಾರ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಇನ್ನೇನು ಹೋಗಿ ಮಳೆ ಬರೋ ಥರ ಆಗಿದೆ. ಐಸ್ ತಿಳ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಐಸ್ ಮನೆ ಕಡೆ ಇನ್ನೇನು ಬಿಲ್ ಮಾಡಿಸ್ಕೊಂಡು ತಗೊಂಡಿರೋದೆಲ್ಲ ಗಾಡಿಗೆ ತುಂಬ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ನೀನು ಗಾಯ್ಸ್ ತೊಗೊಂಡಿರೋದೆಲ್ಲ ಗಾಡೀಲಿ ಹಾಕ್ಕೊಂಡು ಹೊರಡ್ತಾ ಹೋದ್ವಿ ಮನೆ ಕಡೆಗೆ. ನೋಡಿದ್ರಲ್ಲ ಗಾಯ್ಸ್, ಎಲ್ಲ ಸಾಮಾನೆಲ್ಲ ತೊಗೊಂಡು ಮನೆ ಕಡೆ ಇನ್ನೇನು ಹೊರಟ್ವಿ. ಮನೆಗೆ ಬಂದುಬಿಟ್ಟು ಕಾಫಿ ಮಾಡೋಕ್ಕೆ ಸ್ಟಾರ್ಟ್ ಗಾಯ್ಸ್. ಮುಗಿಸ್ಕೊಂಡು ಈಗ ಬಂದ್ವಿ ರೂಮ್ಗೆ. ಅಕ್ಕ ಮ್ಯಾಚ್ ಅಂತ ಆಲ್ರೆಡಿ ಅಲ್ಲೇ ಫುಲ್ಲು ಮ್ಯಾಚ್ ಇದೆ, ಬಾ ಹೋಗೋಣ ಬೇಗ ಅಂತ ಹೇಳ್ಬಿಡ್ತು. ಆಲ್ರೆಡಿ ರಶ್ ಸ್ವಲ್ಪ ಕಮ್ಮಿ ಇತ್ತು. ಸಂಜೆ ಟೈಮ್ ಹೋಗಿದ್ರೆ ಇನ್ನೂ ಫುಲ್ ರಶ್ ಇರ್ತಿತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಸ್ವಲ್ಪ ಅರೇಂಜ್ ಮಾಡಿಬಿಟ್ಟು ಇಷ್ಟೆಲ್ಲ ಸಾಮಾನೆಲ್ಲ ತೊಗೊಂಡು ಬಂದಾದ್ಮೇಲೆ ಈಗ ಅರೇಂಜ್ ಮಾಡೋದೊಂದು ಕೆಲಸ ಇರುತ್ತೆ. ಅರೇಂಜ್ ಮಾಡಿಬಿಟ್ರೆ ಆಯಿತು ಗಾಯ್ಸ್. ಇವತ್ತು ತಂದಿದ್ದೊಂದು ಕೆಲಸ ಆಯಿತು. ಇದೆಲ್ಲ ಸ್ವಲ್ಪ ಅರೇಂಜ್ ಮಾಡಿ ಇಟ್ಟಾದ್ಮೇಲೆ ನಮ್ಮ ಕೆಲಸ ಫಿನಿಶ್ ಆಗೋದು. ಅರೇಂಜ್ ಮಾಡಬೇಕು ಗಾಯ್ಸ್. ಬಂದು ಮ್ಯಾಚ್ ನೋಡ್ಕೊಂಡು ಸ್ವಲ್ಪ ತಲೆ ಓಡ್ಬೇಕಲ್ವ, ಅದಕ್ಕೆ ಸ್ವಲ್ಪ ಟೀ ಮಾಡಿಟ್ಟಿದ್ದೀನಿ. ಸ್ಟ್ರಾಂಗ್ ಟೀ ಕುಡಿದ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡುವ ಗೈಸ್. ಏನು ಗೊತ್ತಾ, ವೀಡಿಯೋ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಆಗ್ತಾಯಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ, ಲಾಗ್ ಆಗ್ತೀನಿ ಗಾಯ್ಸ್. ಸಪೋರ್ಟ್ ಮಾಡಿ, ಸಪೋರ್ಟ್ ಇದ್ದೀನಿ ಗೈಸ್. ನೋಡಿದ್ರಲ್ಲ, ಸಂಡೇ ಡ್ಯೂಟಿ ಮುಗಿಸ್ಕೊಂಡು ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು. ಮನೆಗೆ ಸಾಮಾನೆಲ್ಲ ತೊಗೊಂಡಿರಲಿಲ್ಲ. ಹೋಗ್ಬೇಕು ಅನ್ಕೊಂಡಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಸರಿ ಆಯ್ತು ಅಂತ ಇವತ್ತು ನಾನು ಅಕ್ಕ ಹೋಗಿ ಬಂದ್ವಿ. ಅಲ್ಲಿ ಹೋದಾಗೂ ಮ್ಯಾಚ್ ಇದೆ, ಬೇಗ ಬಾ ಅಂತ ಹೇಳ್ತಿದ್ರು. ಆದಷ್ಟು ಬೇಗ ಎಲ್ಲ ತೊಗೊಂಡ್ಬಿಟ್ಟು ಈಗ ಬಂದೆ ಗಾಯ್ಸ್. ಎಲ್ಲ ಸ್ವಲ್ಪ ಅರೇಂಜ್ ಮಾಡಿದ್ವಿ. ಎಲ್ಲ ಅರೇಂಜ್ ಎಲ್ಲ ಮುಗೀತು. నేను ಮತ್ತೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಟೈಮ್ ಸಿಗ್ತಾಯಿಲ್ಲ ಮಾಡೋದಕ್ಕೆ. ಆದಷ್ಟು ಲಾಗ್ ಮಾಡ್ತೀನಿ ಗೈಸ್. ಮಾಡಿಬಿಟ್ಟು ನಿಮಗೆ ಕಳಿಸ್ತೀನಿ, ನೋಡ್ತಾ ಇರಿ. ಪೋಸ್ಟ್ ಮಾಡ್ತಾ ಇರ್ತೀನಿ. ಆದಷ್ಟು ಟೈಮ್ ಮಾಡಿಕೊಂಡು ಅಡುಗೆದಾಗಲಿ ಮಾಡ್ತೀನಿ. ಬಟ್ ಟೈಮ್ ಇರಲಿಲ್ಲ, ಮಾಡಬೇಕು ಅಂತ ಅಂದ್ಕೊಂಡ್ರೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಇವತ್ತು ನನ್ನ ಸಂಡೇ ಲಾಗು ಈ ಥರ ಆಗಿತ್ತು. ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಲವ್ ಯು ಆಲ್. ಬಾಯ್. ಮತ್ತೆ ಸಿಗುವ.